श्रीमन्मध्व सदृशं नो जय जय परिहृतभवपाशः पातु मां पार्वतीशः समुत्सार्य तमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्कर। वैशाख कृष्ण पक्षದ ಏಕಾದಶಿ ಅರ್ಥಾತ್ ನಿನ್ನೆ ದಿನ ಏಕಾದಶಿಯೇ ಪರಮ ಪವಿತ್ರವಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರ ಆರಾಧನೆಯ ದಿನ. ಬ್ರಹ್ಮಣ್ಯ ತೀರ್ಥರು ಅವರು ಮಹಾ ತಪಸ್ವಿಗಳು. ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದವರು. ಅರ್ಥಾತ್ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಹಾಗೂ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ನಂತರದಲ್ಲಿ ಟೀಕಾಚಾರ್ಯರು, ಅವರ ಶಿಷ್ಯರು ವಿದ್ಯಾಧಿರಾಜ ತೀರ್ಥರು, ನಂತರದಲ್ಲಿ ಬಂದವರು ರಾಜೇಂದ್ರ ತೀರ್ಥರು, ಅವರ ನಂತರದಲ್ಲಿ ಬಂದವರು ಜಯಧ್ವಜ ತೀರ್ಥರು, ನಂತರದಲ್ಲಿ ಬಂದವರು ಪುರುಷೋತ್ತಮ ತೀರ್ಥರು. ಆ ಪುರುಷೋತ್ತಮ ತೀರ್ಥದಿಂದ ಸನ್ಯಾಸವನ್ನು ಸ್ವೀಕರಿಸಿ ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾದವರು ಬ್ರಹ್ಮಣ್ಯ ತೀರ್ಥ. ಇವರ ಒಂದು ಕಾರ್ಯಕ್ಷೇತ್ರ ಧರ್ಮ ಕೇಂದ್ರ ಇಂದು ಸುಂದರವಾದ ಗೊಂಬೆಗಳ ನಾಡು ಎನಿಸಿದಂತಹ ಚನ್ನಪಟ್ಟಣದ ಸಮೀಪದಲ್ಲಿರುವ ಕ್ಷೇತ್ರ, ಕಣ್ವ ನದಿಯ ತೀರದಲ್ಲಿರುವಂತಹ ಕ್ಷೇತ್ರ ಅಬ್ಬೂರು. ಅಬ್ಬೂರಿನಲ್ಲಿ ಇವರ ಮೂಲ ವೃಂದಾವನ ಸನ್ನಿಧಾನ ಇದೆ. ಬ್ರಹ್ಮಣ್ಯ ತೀರ್ಥರ ಮಹಿಮೆ ಪರಂಪಾರವಾಗಿರುವಂಥದ್ದು. ಒಮ್ಮೆ ಇವರು ಸಂಚಾರ ಕ್ರಮೇಣ ಹೊರಟಿರುವಾಗ ಒಂದು ಊರು ಬನ್ನೂರು ಅಂತ, ಅದು ದಕ್ಷಿಣ ಭಾಗದಲ್ಲಿ ಇರುವಂತಹ ಒಂದು ಪರಿಸರ ಬನ್ನೂರು. ಅಲ್ಲಿಗೆ ಇವರು ಆಗಮಿಸಿದಾಗ, ಬ್ರಹ್ಮಣ್ಯ ತೀರ್ಥರ ಆಗಮನ ಆದಾಗ, ಆ ಬನ್ನೂರಿನಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸ ರಾಮಾಚಾರ್ಯರು. ಆ ರಾಮಾಚಾರ್ಯ ದಂಪತಿಗಳು ಬದ್ರಿನಾಥ್ಗೆ ಹೋಗಬೇಕು, ನಾರಾಯಣ ದರ್ಶನವನ್ನು ಮಾಡಬೇಕು, ಅಲಗನಂದ ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಬದ್ರಿನಾಥ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಹಾಗಿರುವಾಗ ಆ ಸಮಯದಲ್ಲಿ ಭಗವಂತನ ಸಂಕಲ್ಪ ಎನ್ನುವಂತೆ ಅವರಿಗೆ ಆ ರಾಮಾಚಾರ್ಯರಿಗೆ ಒಂದು ವಿಚಿತ್ರವಾದ ಜ್ವರ ಬಂತು. ಜ್ವರದಿಂದ ಬಳಲಿ, ಅದೆಷ್ಟೋ ಜ್ವರದ ತಾಪ ಇತ್ತು ಅಂದರೆ ಮೆದುಳಿಗೆ ಹೋಗಿ ತಾಕಿತ್ತು. ಅಷ್ಟು ವಿಪರೀತವಾದ ಜ್ವರ. ಆ ಜ್ವರದಿಂದ ಬಳಲಿ ರಾಮಾಚಾರ್ಯರು ಅವರು ಮೃತರಾದಾಗ ಆ ಸಮಯದಲ್ಲಿ ಸಹಗಮನವನ್ನು ಮಾಡಬೇಕು ಅಂತ ಅವರ ಪತ್ನಿ, ರಾಮಾಚಾರ್ಯರ ಧರ್ಮಪತ್ನಿ ಸಹಗಮನವನ್ನು ಮಾಡಬೇಕು ಅಂತ ಹೇಳಿ ಗುರುಗಳನ್ನು, ಹಿರಿಯರನ್ನು ಅವರ ಬಳಿ ಬಂದು ಆದೇಶ ಪಡೆದುಕೊಂಡು, ಆ ಸಮಯಕ್ಕೆ ಅವರು ಬ್ರಹ್ಮಣ್ಯ ತೀರ್ಥರು ಅಲ್ಲಿ ಇದ್ದಾರೆ. ಇವಳು ರಾಮಾಚಾರ್ಯರ ಧರ್ಮಪತ್ನಿ ಆದೇಶವನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದಾರೆ. ಸಹಗಮನ ಆಗಬೇಕು, ಯಾಕೆಂದರೆ ಪತಿ ಮೃತರಾಗಿದ್ದಾರೆ. ಅವ್ರ ಜೊತೆಗೆ ತಾನು ಅಗ್ನಿ ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ. ಆಗ ವಿಚಿತ್ರ ಅಂದರೆ, ಅವರು ಬ್ರಹ್ಮಣ್ಯ ತೀರ್ಥರು ಅಲ್ಲಿ ರಾಮಾಚಾರ್ಯರು ಮೃತರಾಗಿದ್ದಾರೆ. ಇವಳು ಸಹಗಮನ ಆಗಲಿಕ್ಕೆ ಆದೇಶವನ್ನು ಪಡೆದುಕೊಳ್ಳಲಿಕ್ಕೆ ಅಂತ ಇವಳು ಬಂದಿದ್ದಾರೆ.
ಶ್ರೀಗಳವರ ಅದು ಬ್ರಹ್ಮಣ್ಯ ತೀರ್ಥ ಗುರುಗಳು ಮಹಾಗುರುಗಳು ಆಶೀರ್ವಾದ ಮಾಡಬೇಕಲ್ಲ. ಏನು ಆಶೀರ್ವಾದ ಮಾಡಿದ್ರು ಅಂದರೆ ದೀರ್ಘ ಸುಮಂಗಲಿ ಆಶೀರ್ವಾದ. ಅಂದರೆ ಆಲ್ರೆಡಿ ಪತಿಯರಾಗಿದ್ದಾರೆ, ರಾಮಾಚಾರ್ಯರು ವೃದ್ಧರಾಗಿದ್ದಾರೆ. ಆಶೀರ್ವಾದ ಆಗಿದೆ ದೀರ್ಘ ಸುಮಂಗಲಿ ಭಾವ ಅಂತ. ಹೇಗೆ ಅಂತ ಎಲ್ಲರಿಗೂ ಇಡೀ ಜನತೆ ಆಶ್ಚರ್ಯಚಕಿತವಾದಾಗ ಅದು ಸ್ವಾಮಿಗಳ ಮಾತು. ಅವರು ಸತ್ಯವಾಕಾರದಿಂದ ಸತ್ಯ ಸಂಕಲ್ಪನಾದಂತಹ ಭಗವಂತನ ಚರಣವನ್ನು ಆಶ್ರಯಿಸಿದ್ದರಿಂದ ಗಾಯತ್ರಿ ಪ್ರತಿಪಾದ್ಯರಾದ ಮಂತ್ರ ಪ್ರತಿಪಾದ್ಯರಾದ ದೇವರು ಅವರ ನಾಲಿಗೆಯಲ್ಲಿ ನೆರೆ ನಿಂತಿದ್ದರಿಂದ ಮೃತರಾದಂತಹ ರಾಮಾಚಾರ್ಯರು ಮಲಗಿದವರು ಎದ್ದು ಹೇಗಾಗ್ತಿತ್ತು ಹಾಗೆದ್ದುಕೊಂಡಿದ್ದರು. ಬದುಕಿದ್ರು ಮೃತರಾದವರು ಅಮೃತಪ್ರಾಯರಾದರು. ಚೈತನ್ಯ ಬಂತು. ಆಗ ಶ್ರೀಗಳವರು ಬ್ರಹ್ಮಣ್ಯ ತೀರ್ಥ ಹೇಳಿದರು, ನಿಮ್ಮ ಗರ್ಭಾಂಬುದಿಯಲ್ಲಿ ಅದಕ್ಕೆ ಮೃತರಾದವರು ಅದಕ್ಕೆ ಅಮೃತರಾಗಿದ್ದಾನೆ. ನಿಮ್ಮ ಗರ್ಭಾಂಬುದಿಯಲ್ಲಿ ಮುಂದೆ ಒಬ್ಬ ಮಗ ಕೊಡ್ತಾನೆ. ಆ ಮಗನನ್ನು ನಮ್ಮ ಪೀಠಕ್ಕೆ ನೀವು ಒಪ್ಪಿಸಬೇಕು. ಅದಕ್ಕಾಗಿ ನೀವು ಇವತ್ತು ಅಮೃತರಾದದ್ದು ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಅವರೇ ಈ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ 3 ಲಕ್ಷ್ಮೀ ನರಸಿಂಹದೇವರ ತ್ರಿನೇತ್ರಗಳಂತೆ ಇರುವಂತಹ ಆ ಅದ್ಭುತವಾದ ಗ್ರಂಥಗಳನ್ನು ಕೊಟ್ಟವರೇ ವ್ಯಾಸರಾಜರು ಈ ದಂಪತಿಗಳಲ್ಲಿ ಹಾಗಾಗಿ ಕೃಷ್ಣದೇವರಾಯನಂತಹ ಮಹಾ ಅತಿರಥ ಮಹಾರಾಜನಿಗೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಗುರುಗಳಾದವರು ವ್ಯಾಸರಾಜರು. ಪುರಂದರದಾಸರ ಒಂದು ಹರಿದಾಸ ಕೂಟಕ್ಕೆ ಒಂದು ಸ್ಫೂರ್ತಿಯಾಗಿ ಗುರುಸ್ಥಾನದಲ್ಲಿದ್ದವರು ವ್ಯಾಸರಾಜರು. ಅಂತಹ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟಂತಹ ಒಂದು ಶ್ರೇಷ್ಠ ಯತಿಗಳು ಬ್ರಹ್ಮಣ್ಯ ತೀರ್ಥ. ಇನ್ನೊಂದು ಮಹಿಮೆ ಹೇಳುವುದಾದರೆ, ಈ ಒಂದು ಸಣ್ಣ ಪ್ರಾಂತ್ಯ, ಅಲ್ಲಿ ತಿಮ್ಮರಸು ಅಂತ ಆ ಪ್ರಾಂತ್ಯದ ರಾಜನಿಗೆ, ತಿಮ್ಮರಸು ಅಂತ ರಾಜ, ಒಂದು ಸಣ್ಣ ಪ್ರಾಂತ್ಯದ ರಾಜ. ಅವನಿಗೆ ಒಬ್ಬ ಮಗ ಇರ್ತಾನೆ, ಸಾರಂಗಧರ ಅಂತ ಒಬ್ಬ ಮಗ ಇರ್ತಾನೆ. ಆ ರಾಜ ತಿಮ್ಮರಸುವಿನ ಆ ರಾಜನ ಪತ್ನಿ ಮೃತಳಾದಾಗ ಅವನು ಇನ್ನೊಂದು ವಿವಾಹವನ್ನ, ತಿಮ್ಮರಸು ಎಂಬ ರಾಜ ಮತ್ತೊಂದು ಲಗ್ನವನ್ನಾಗ್ತಾನೆ. ಆಗ 2ನೇ ಹೆಂಡತಿ ಇನ್ನು ಚಿಕ್ಕ ಪ್ರಾಯದವಳು. ಈ ರಾಜ ಲಗ್ನ ಮಾಡಿಕೊಂಡ ರಾಜ ವೃದ್ಧ, ವಯಸ್ಸಾದವನು. 2ನೇ ಹೆಂಡತಿ ಒಂದು ಪ್ರಾಯದವಳು. ಹಾಗಾಗಿ ಅವಳಿಗೆ ಒಂದು ಕಾಮದ ಬಯಕೆ, ಕಾಮಕೇಳಿಯಲ್ಲಿ ತೊಡಗಬೇಕು. ಆ ರಾಜನಿಂದ ಸುಖ ಪ್ರಾಪ್ತಿ ಆಗಿಲ್ಲ. ಆಗ ಆ ರಾಜಕುಮಾರ ಇದ್ದಾಗಲ್ಲ, ಆ ರಾಜಕುಮಾರನ ಬಳಿಯಲ್ಲಿ ಇವಳು ಅಪೇಕ್ಷೆಯನ್ನು ಪಡ್ತಾಳೆ. ಕಾಮತೃಷೆಗಾಗಿ ಅದನ್ನು ಪರಿಪೂರ್ಣ ಆಗಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾಳೆ. ಪುತ್ರ ಸ್ಥಾನದಲ್ಲಿದ್ದರೂ ಕೂಡ ಅಪೇಕ್ಷೆಯನ್ನು ಪಟ್ಟಿದ್ದು ತಪ್ಪು. ಆದರೆ ಅವಳು ಹರಿಚಿತ್ತ ಎನ್ನುವಂತೆ ಅವಳ ಅಪೇಕ್ಷೆ ಪಡ್ತಾಳೆ. ಆಗ ಆ ರಾಜಕುಮಾರ ಅದನ್ನು ನಿರಾಕರಿಸಿದ. ಮಾತೃಸ್ಥಾನದಲ್ಲಿರುವವಳು, ಚಿಕ್ಕಮ್ಮ ಅವಳು, ಆ ಮಾತೃವಿನ ಜೊತೆಗೆ, ತಾಯಿ ಜೊತೆಗೆ ಸಂಘ ಅಂದರೆ ಅದೆಷ್ಟು ಅಪರಾಧ ಅಂತೇಳಿ ಅವನು ನಿರಾಕರಿಸಿದ. ಆಗ ನಿರಾಕರಿಸಿದಾಗ ಈ ಸಿಟ್ಟಿನಿಂದ ರಾಜನ ಪತ್ನಿ ಏನು ಮಾಡಿದ್ದಾಳೆ, 2ನೇ ಪತ್ನಿ, ಅವಳು ತನ್ನ ಮಾನಭಂಗಕ್ಕೆ ಇವನು ಪ್ರಯತ್ನ ಮಾಡಿದ, ಈ ರಾಜಕುಮಾರ ಪ್ರಯತ್ನ ಮಾಡಿದ ಅಂತ ಹೇಳಿ ರಾಜನಿಗೆ ಕಂಪ್ಲೇಂಟ್. ಅವನು ತನ್ನ ತಾಯಿ ಸ್ಥಾನದಲ್ಲಿರುವವಳ ಮೇಲೆ ಮಾನಭಂಗಕ್ಕೆ ಪ್ರಯತ್ನ ಮಾಡಿದ್ದಾನೆ ತನ್ನ ಮಗ ಅಂತ ಹೇಳಿ ಸಿಟ್ಟು ಬಂದು, ಸಿಟ್ಟು ನೆತ್ತಿಗೇರಿ ಕೋಪಾವಿಷ್ಟನಾಗಿ ಅವನೇನು ಮಾಡ್ತಾನೆ ಅಂದರೆ, ಆ ರಾಜ ತನ್ನ ಮಗನಾದರೂ ಅವನ ಕೈ ಕಾಲುಗಳನ್ನು ಕತ್ತರಿಸಿಬಿಟ್ಟು ಆ ನದಿಯಲ್ಲಿ ಹಾಕಿಬಿಟ್ಟು
ಅಲ್ಲಿ ನದಿಯಲ್ಲಿ ಹಾಕಿ ಬಿಸಾಕಿಬಿಡ್ತಾರೆ. ಆವಾಗ ಕೆಲವೇ ದಿನಗಳಲ್ಲಿ ಅಲ್ಲಿಗೆ ಬ್ರಹ್ಮಣ್ಯ ತೀರ್ಥರು ನದಿಗೆ ಆಗಮಿಸ್ತಾರೆ. ಆ ನದಿಯ ತೀರಕ್ಕೆ ಆಗಮಿಸ್ತಾರೆ. ಆಹ್ಲೀಕಕ್ಕೆ ಅಂತ ಬರ್ತಾರೆ, ಜಪ ಮಾಡಬೇಕು ಅಂತ ಬರ್ತಾರೆ. ಕಣ್ವಾ ನದಿಯಲ್ಲಿ ಕೈಕಾಲುಗಳನ್ನು ಕತ್ತರಿಸಿ ಬಿಸಾಕಿದ್ದಾರೆ. ಅಲ್ಲಿಗೆ ಬ್ರಹ್ಮಣ್ಯ ತೀರ್ಥರು ಅಲ್ಲಿಗೆ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡುತ್ತಾರೆ. ಅದನ್ನು ಅರ್ಥ ಮಾಡಿಕೊಂಡಂತಹ ಬ್ರಹ್ಮಣ್ಯ ತೀರ್ಥರು ಏನ್ ಮಾಡ್ತಾರೆ ಅಂದರೆ, ಆ ಕಣ್ವಾ ನದಿಯ ಮೃತ್ತಿಕೆ ಇದೆ, ಆ ಮೃತ್ತಿಕೆಯನ್ನು ಸಂಗ್ರಹ ಮಾಡಿ ಅದೇನೋ ಕೈಕಾಲುಗಳನ್ನು ಕತ್ತರಿಸಿ ಬಿಸಾಕಿದ್ರು ಅದೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಆಪರೇಷನ್ ಮಾಡಿ ಆ ಕಣ್ವ ನದಿಯ ಮೃತ್ತಿಕೆಯನ್ನ ಇಡೀ ಬಾಡಿಗೆ ಲೇಪನ ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥ ಮೃತ್ತಿಕೆ ಲೇಪನ ಮಾಡಿದ ತಡ ಆ ಎಲ್ಲ ಕೈಕಾಲುಗಳು, ಆ ಗಂಟುಗಳು, ಜಾಯಿಂಟ್ಸ್ಗಳು ಅವೇನಾಗ್ತವೆ ಅಂದರೆ ಮತ್ತೆ ಪುನಃ ಮೊಳಿತಾರೆ, ಅಂದರೆ ಅಂಕುರಾಟ ಪುನಃ ಮೊಳೆತಿದ್ದರಿಂದ ಮತ್ತೆ ಅವರಿಗೆ ಚೈತನ್ಯ ಬರಲಿದ್ದರಿಂದ ಮೊದಲಿನಿಂದಾದ್ದರಿಂದ ಮೊಳೆದದ್ದರಿಂದ ಅದೇನಾಯಿತು, ಆ ಊರು ಏನಾಯಿತು ಅಂದರೆ ಮಳೂರು ಅಂತ ಪ್ರಸಿದ್ಧವಾಗ್ತದೆ. ಆ ರಾಜಕುಮಾರ ಮತ್ತೆ ಬದುಕು. ಹೀಗೆ ಸೂರ್ಯ ವನಸ್ಪತಿಗಳ ಮೂಲಕ ಆರೋಗ್ಯ ಭಾಗ್ಯವನ್ನ, ಆಯುಷ್ಯ ಭಾಗ್ಯವನ್ನ ಕೊಡ್ತಾನೆ. ಹಾಗೆ ಒಂದು ಜೀವನ ಭಾಗ್ಯವನ್ನ, ಆಯುಷ್ಯ ಭಾಗ್ಯವನ್ನ ಮತ್ತೆ ಸಂಜೀವಿನಿ ಭಾಗ್ಯವನ್ನ ಕೊಂಡವರು ಬ್ರಹ್ಮಣ್ಯ ತೀರ್ಥರೆಂಬ ಭಾಸ್ಕರರು, ಬ್ರಹ್ಮಣ್ಯ ತೀರ್ಥರೆಂಬ ಸೂರ್ಯ ಅಂತ. ಒಂದೇ ಬ್ರಹ್ಮಣ್ಯ ಭಾಸ್ಕರಂ ಅಂತ ಅವರ ಚರಮಶ್ಲೋಕದಲ್ಲಿ ಅವರನ್ನ ತತ್ವಜ್ಞಾನಿ ಸೂರ್ಯ ಅಂತ ಅವರನ್ನ ಕೊಂಡಾಡಿದ್ದಾರೆ. ಇದೇ ಮಡೂರು ಕ್ಷೇತ್ರದಲ್ಲಿ ಮುಂದೆ ವ್ಯಾಸರಾದರು ಅಪ್ರಮೇಯ ನನ್ನ ಪ್ರತಿಷ್ಠೆ ಮಾಡ್ತಾರೆ. ಅಪ್ರಮೇಯ ಕೃಷ್ಣನ ಪ್ರತಿಷ್ಠೆ ಮಾಡ್ತಾರೆ. ಇದೇ ಕ್ಷೇತ್ರದಲ್ಲಿ ಪುರಂದರದಾಸರು ಒಂದು ಅಪ್ರಮೇಯನ ಜಗದೋದ್ಧಾರ ಅಂತ ಆಡಿಸಿದಳು ಯಶೋದೆ ಅಂತ ಇದೇ ಅಪ್ರಮೇಯನ ಕೃಷ್ಣನ ಮುಂದೆ ಅವರು ಹಾಡುತ್ತಾರೆ, ಕೊಂಡಾಡುತ್ತಾರೆ. ಇಂತಹ ಮಹಾಮೇವರು ಬ್ರಹ್ಮಣ್ಯ ಅವರ ಆರಾಧನೆ ನಿನ್ನೆ ಮಧ್ಯಾರಾಧನೆ ಅಂದರೆ ಹರಿದಿನಗಳಲ್ಲಿ ದಶಮಿ, ಏಕಾದಶಿ, ದ್ವಾದಶಿ, ವೈಶಾಖ ಶುಕ್ಲ ದಶಮಿ, ಏಕಾದಶಿ, ದ್ವಾದಶಿ ಅವರ ಆರಾಧನೆ ಇದೆ. ಇಂತಹ ಬ್ರಹ್ಮಣ್ಯ ತೀರ್ಥರು ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಬ್ರಹ್ಮಜ್ಞಾನವನ್ನು ಕರುಣಿಸಲಿ, ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸಾಧನಾ ಪಥದಲ್ಲಿ ನಮ್ಮನ್ನು ಅವರು ಮುನ್ನಡೆಸಲಿ. ನಮ್ಮ ಉತ್ತರ ಕರ್ನಾಟಕದ ಪ್ರಾಂತ್ಯದವರಿಗೆ, ಈ ಕಡೆ ಭಾಗದವರಿಗೆ ಬ್ರಹ್ಮಣ್ಯ ತೀರ್ಥರು ಅಂದರೆ ಅನೇಕ ಸಜ್ಜನರಿಗೆ ತಿಳಿದಿರುತ್ತದೆ. ಅಂದರೆ ಇನ್ನು ಅನೇಕ ಹಿರಿಯ ಜನರಿಗೆ ಬ್ರಹ್ಮಣ್ಯ ತೀರ್ಥರು ಅಂದಾಗ ನೆನಪಿಗೆ ಬರುತ್ತದೆ, ಕ್ಷಣದಲ್ಲಿ ಒಮ್ಮೆ ನೆನಪಿಗೆ ಬರುತ್ತದೆ, ಅದು ಬರುತ್ತೆ. ಆದರೆ ದಾಸರಾಜನ ಗುರುಗಳು ಅಂತ ಹೇಳಿದಾಗ ಅದು ಒಂದು ಬೈ ರೋಮಾಂಚನ ಆಗ್ತದೆ. ಅಂತಹ ಬ್ರಹ್ಮಣ್ಯ ತೀರ್ಥರ ಆರಾಧನೆ ಎಂದು ನಾವು ಅವರ ಮಹಿಮೆಯನ್ನು ಯಥಾಶಕ್ತಿಯಾಗಿ ಶ್ರವಣ ಮಾಡಿದ್ದೇವೆ. ಅವರ ಚರಣಕ್ಕೆ ಈ ಪ್ರವಚನ ಪುಷ್ಪ ಸಮರ್ಪಿತವಾಗಿ ಮಾಡಿ ಶ್ರೀಕೃಷ್ಣ